ಸನ್ಮಾನ್ಯ ಅಧ್ಯಕ್ಷರೇ, ಯಾರು ಸ್ವಾಮಿ ಯಾರು ಗೊತ್ತ ನೆಕ್ಸ್ಟ್ ಆಯ್ತು ಮಾತು ಬೆಳಿಗ್ಗೆ ಮಾತಾಡ್ತಲ್ಲ ಆದ್ಮೇಲೆ ಮಾತಾಡಿದ್ರೆ ಮರ್ಯಾದೆ ಸೋಲಿಂಗ ಆಯ್ತು ಮತ್ತೆ ಮಾತಾಡ 2 ನಿಮಿಷ ಏನಾಗ್ತದೆ ಈಗ ಮಾನ್ಯ ಸಭಾಧ್ಯಕ್ಷರೇ ಮಾತಾಡಿ ಕೊಟ್ಟ ತಡೆಯ ಓಡಾಡ್ತೀರಾ ಬಾಲಕೃಷ್ಣ ಡೆಲ್ಲಿ ವಾದ ಮಾಡ್ತಿಲ್ಲ ಸ್ವಲ್ಪ ಇವ್ರು ಹೇಳ್ತಾರೆ ಬಾಲಕೃಷ್ಣ ಸಮಸ್ಯೆ ಏನ್ ಮಾಡ್ಬೇಕು ಈಗ ಒಂದು ನಿಮಿಷ ರೇವಣ್ಣ ಸ್ವಲ್ಪ ಕೇಳಿ ಬಾಲಕೃಷ್ಣ ಅವ್ರೆ, ನೀವು ಬೆಳಿಗ್ಗೆ ಪ್ರಸ್ಥಾನ ಮಾಡಿದಾಗ ನಿಮ್ಗೆ ಫುಲ್ ಸಮಯಾವಕಾಶ ನಾವೆಲ್ಲ ಆಯ್ತು ಬರು ಆವಾಗೆಲ್ಲ ಸಮಯಾವಕಾಶ ನಾವು ಕೊಟ್ಟಿದ್ದೇವೆ. ಕೇಳ್ಬೇಕು ಆಗ ನೀವು ಝೀರೋ ನರಸ್ವಾಮಿ ಅವರ ಶಿವಲಿಂಗ 2 ನಿಮಿಷ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಕೊಬ್ಬರಿ ಬೆಲೆ 19,000 ರೂಪಾಯಿ ಇದ್ದಂತ ಬೆಲೆ 69 ಕನ್ವರ್ಟ್ ಆಯ್ತಾ 7,000 ರೂಪಾಯಿಗೆ ಹೋಯ್ತು. 9 ಜಿಲ್ಲೆಯ ಜೀವನಾಡಿಯಾಗಿರ್ತಕ್ಕಂಥ ಆ ಕೊಬ್ಬರಿ ಇಂದಲೇ ತಮ್ಮ ಜೀವನವನ್ನ ಸಾಗಿಸ್ತಕ್ಕಂಥ ನಿಟ್ಟಿನಲ್ಲಿರ್ತಕ್ಕಂಥ 9 ಜಿಲ್ಲೆಗಳ ಸಮಸ್ಯೆ ಇದು. 7,000ಕ್ಕೆ ಹೋಯ್ತು. 7,000ಕ್ಕೆ ಹೋದ್ಮೇಲೆ ನಾವು ಬಹಳ ಮಟ್ಟಿಗೆ ಎಲ್ಲರೂ ಆ ಕಡೆ ಈ ಕಡೆ ಅನ್ನೋ ಪ್ರಶ್ನೆ ಇಲ್ಲ, ಕೊಬ್ಬರಿ ಬೆಳೀತಕ್ಕಂಥ ಸಮಸ್ಯೆ ಇರ್ತಕ್ಕಂಥ ಎಲ್ಲಾ ರಾಜಕೀಯ ಮುಖಂಡರುಗಳು ಇದ್ರ ಬಗ್ಗೆ ಕೈ ಜೋಡಿಸಿದ್ದಾರೆ. ನಾನು ಇಲ್ಲ ಅಂತ ಹೇಳೋದಿಲ್ಲ. ಈಗ ಅವ್ರು ಹೇಳ್ದಂಗೆ ನಾವೇನ್ ಸುಮ್ಮನೆ ಕೂತಿಲ್ಲ. ನಾವು ಸತ ಪ್ರಧಾನಮಂತ್ರಿಗಳನ್ನೊಬ್ಬರನ್ನು ಭೇಟಿಗೆ ಅವಕಾಶ ಸಿಕ್ಲಿಲ್ಲ. ಆ ಕೇಂದ್ರ ಸರ್ಕಾರದ ಎಲ್ಲಾ ಮಂತ್ರಿಗಳನ್ನ ಶೋಭಾ ಕರಂದ್ಲಾಜೆ ಅವರಿಂದ ಹಿಡಿದು ಆ ಮುಂಡಾ ಅವರಿಂದ ಹಿಡಿದು ಎಲ್ಲರನ್ನು ನಾವು ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳ ಒಂದು ಟಿಪ್ಪಣಿಯೊಂದಿಗೆ ನಾವು ಹೋಗಿ ಸಲ್ಲಿಸಿ ಎಲ್ಲ ಸಮಗ್ರವಾದಂತ ಚರ್ಚೆಯನ್ನ ಮಾಡಿ ಬಂದಿದ್ದು. ಅವರು ಪರಿಶೀಲನೆ ಮಾಡ್ತೀವಿ, ಏನಾದ್ರೂ ಮಾಡಿ ಇದಕ್ಕೊಂದು ಕಾಯಕವನ್ನು ಕಲ್ಪಿಸ್ತೀವಿ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ರು. ಕೊಟ್ಟಾದ್ಮೇಲೆ ಕೇಂದ್ರ ಸರ್ಕಾರ 11,750 ರೂಪಾಯಿ ಇತ್ತು ಬೆಲೆ, ನಾಫೆಡ್ ಬೆಲೆ ಇತ್ತು, ಬೆಂಬಲ ಬೆಲೆ. ಬರೀ ಕೇವಲ 250 ರೂಪಾಯಿಯನ್ನು ಹೆಚ್ಚಿಸಿ 12,000 ರೂಪಾಯಿ ನಾವು ಖರೀದಿ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಅದಕ್ಕೆ ಮೊದಲೇ 1,500 ರೂಪಾಯಿಯನ್ನ ಸಿದ್ದರಾಮಣ್ಣನ ಸರ್ಕಾರ ಕೊಡ್ತು ಅನ್ನೋ ಪದನ ಯಾರು ಹೇಳ್ತಾ ಇಲ್ಲ. ಸಹಾಯಧನ ಕೊಟ್ಟಿರ್ತಕ್ಕಂಥದ್ದು. ಅವರು ಕೊಬ್ಬರಿನ ಖರೀದಿ ಮಾಡ್ಕೊಂಡು ಕೊಬ್ಬರಿಯಿಂದ ಲಾಭ ಲುಕ್ಷಾನ್ ನೋಡ್ತಕ್ಕಂಥ ನಾಫೆಡ್ ಸಂಸ್ಥೆ ಖರೀದಿ ಮಾಡ್ತಕ್ಕಂಥದ್ದನ್ನ ಹೇಳ್ತಾರೆ. ಆದ್ರೆ ಇಲ್ಲಿ 1 ಕ್ವಿಂಟಾಲ್ಗೆ 1,500 ರೂಪಾಯಿನ ಸಹಾಯಧನನ ಕೊಡ್ತಕ್ಕಂಥ ನಿರ್ಣಯವನ್ನ ಇದೇ ವಿಧಾನಸಭೆಯಲ್ಲಿ ಅಂಗೀಕಾರ ಮಾಡಿ ಇವತ್ತು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಜ್ಞಾಪಕ ಮಾಡ್ಕೊಂಡು ಹೇಳ್ಬೇಕು. ಪದೇ ಪದೇ ಉಪಮುಖ್ಯಮಂತ್ರಿಗಳು 15,000 ರೂಪಾಯಿಗೆ ಕೊಂಡ್ಕತೀನಿ ಅಂತ ಹೇಳಿದ್ರು. ಅವ್ರು ಕೊಂಡ್ಕೊಳ್ಳಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ರೇವಣ್ಣ ಅವರು ಸಂದು ಆಪಾದನೆ ಮಾಡ್ತಾ ಇರ್ತಾರೆ. ಇದೆಲ್ಲತ್ತಲೂ ಆಪಾದನೆ ಮಾಡ್ತಾರೆ. ಅವರು ಅವರು ಚುನಾವಣೆ ಬಂದಾಗ ಆಮೇಲೆ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಚುನಾವಣೆ ಹೇಳಿ 15,000 ರೂಪಾಯಿ ಅಂತ ಹೇಳಿ ನೀವು ಬಂದಿರಲಿಲ್ಲ ಸ್ವಾಮಿ. ಮಾತಾಡೋದನ್ನ ಕೇಳಾದ್ಮೇಲೆ ನೀವ್ ಹೇಳಿ. ಉಪಮುಖ್ಯಮಂತ್ರಿಗಳು ಆಗಿನ ನಮ್ಮ ಪಕ್ಷದ ಅಧ್ಯಕ್ಷರಾದ DK ಶಿವಕುಮಾರ್ ಅವರು ಬಂದು ಆಯ್ತು ಏನ್ ಹೇಳಿದ್ರು? ಅಲ್ಲ 1 ನಿಮಿಷ, ಇದು ಎಲ್ಲ ರೈತರು ಸಾಯ್ತಾರೆ. ಇಲ್ಲಿ ಬರೀ ರಾಜಕೀಯ ಸಮಸ್ಯೆ DK ಶಿವಕುಮಾರ್ ಅವರಿಗೆ
ಅದಕ್ಕೆ ಕೊಬ್ಬರಿ ಖರೀದಿ ಮಾಡೋ ಅಧಿಕಾರ ಇದೆ ಕೇಂದ್ರ ಸರ್ಕಾರಕ್ಕೆ. ಮುಂದುವರಿಸಿ. ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಪಡ್ತಕ್ಕಂಥದ್ದು ನಾಫೆಡ್ ಅಂತಕ್ಕಂಥದ್ದು ಬೆಂಬಲ ಬೆಲೆಯನ್ನು ನಿಗದಿ ಮಾಡ್ತಕ್ಕಂಥದ್ದು ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಇರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವ್ರಿಗೆಲ್ಲ. ಡಿ ಕೆ ಶಿವಕುಮಾರ್ ಅವರು ಅವತ್ತು ಹೇಳಿದ್ದು 15,000 ರೂಪಾಯಿವರೆಗೆ ಗೊತ್ತಿದ್ದ ಸಮಸ್ಯೆ ರಾಜಕೀಯನೇ ಮಾತಾಡೋದು ನೀವ್ಯಾಕೆ ಮಾತಾಡಿವೆ? ಡಿ ಕೆ ಶಿವಕುಮಾರ್ ತಗೋತೀನಿ ಅಂತ ಹೇಳಿದ್ರು ಅಂತ. ರೈತರ ಸಮಸ್ಯೆ ಬಗೆಹರಿಸಲ್ಲಪ್ಪ. ರೈತರ ಸಮಸ್ಯೆ ರಾಜಕೀಯ ಮಾತಾಡ್ಬೇಡ್ರಿ, ರೈತರ ಸಮಸ್ಯೆ ಮಾತಾಡಿ. ಈಗ ನೋಡಿ ರೈತರ ಸಮಸ್ಯೆ ಮಾತಾಡ್ರಿ. ಗೌಡ್ರ ಸರ್ಕಾರ ತಗೊಂಡ ಸರ್ಕಾರ ನಿರ್ಣಯ ಮಾಡಾಯ್ತು. ಸರ್ಕಾರ ನಿರ್ಣಯ ಮಾಡಾಯ್ತು. ಕೇಂದ್ರ ಸರ್ಕಾರ 12,000ಕ್ಕೆ ನಿರ್ಧಾರ ಮಾಡಾಯ್ತು. ಇಲ್ಲಿ ಯಾವ ರಾಜಕೀಯನ ಬೆರ್ಸಕ್ ಬರಲ್ಲ. ಅಲ್ಲಿ ಶಿವಕುಮಾರ್ ಅವರನ್ನ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳ ಹೆಸರನ್ನು ತೆಗೆದೇ ಇದು ನಾವೇನ್ ಪ್ರಸ್ತಾಪ ಮಾಡ್ತಿರ್ಲಿಲ್ಲ. ಅವರು ಆ ಹೆಸರನ್ನ ಪ್ರಸ್ತಾಪ ಚುನಾವಣಾ ಸಂದರ್ಭದಲ್ಲಿ ಅಟ್ಲೀಸ್ಟ್ ಆಯ್ತು, ಈ ಸರ್ಕಾರ ಈ ಸರ್ಕಾರ 1,500 ರೂಪಾಯಿ ನಾನ್ ಸ್ವಾಮಿ ಗೊತ್ತಿದೆ ನೀವು 1,500 ಮುಂದುವರಿಸಿ. ರೂಪಾಯಿ ಕೊಡ್ತು. ಅಟ್ಲೀಸ್ಟ್ ಅವ್ರ ಬಾಯಲ್ಲಿ ಶಿವಲಿಂಗ ನೀವು ಈ ಮುಂದುವರಿಸಿ. ಸರ್ಕಾರ 1,500 ರೂಪಾಯಿ ಸಹಾಯ ಕೊಡ್ತಾ ಇದೆ ಅಂತ ಹೇಳಿಲ್ಲ. 6,000 ರೂಪಾಯಿ ಪರವಾಗಿಲ್ಲ, ಹೇಳಿದ್ರೆ ಪರವಾಗಿಲ್ಲ. ಆದ್ರೆ ಎಕ್ಸ್ಟ್ರಾ ಕೇಂದ್ರ ಸರ್ಕಾರ ಕೈಯಿಂದ ಕಟ್ಕೊಡ್ತಾ ಇದೆ. ಕೇಂದ್ರ ಸರ್ಕಾರ ಕೊಬ್ಬರಿ ತಗೊಂಡು ಮಾಡಿದ್ದು ಪ್ರಧಾನಮಂತ್ರಿಗಳು. ರೇ ಇವತ್ತು 10,000 ರೂಪಾಯಿ ಮಾರ್ಕೆಟ್ ಬೆಲೆ ಹೋಗಿದೆ. ಇವ್ರು 12,000 ರೂಪಾಯಿ ಕೊಂಡ್ಕೊತಾವ್ರೆ ಬೆಂಬಲ ಬೆಲೆಗೆ. ಕೇವಲ 2,000 ರೂಪಾಯಿ ಮಾತ್ರ ಇವ್ರು ಹಾಕೋದು. ಆದ್ರೆ ರಾಜ್ಯ ಸರ್ಕಾರನು 1,500 ರೂಪಾಯಿ ಆಗ್ತಾ ಇದೆ ಅನ್ನೋದನ್ನ ಮರಿಬಾರ್ದು. ರಾಜ್ಯ ಸರ್ಕಾರನು 1,500 ರೂಪಾಯಿ ಆಗ್ತಾ ಇದೆ ಅನ್ನೋದನ್ನ ಮರಿಬಾರ್ದು. ಖರೀದಿ ಮಾಡೋದಕ್ಕೆ ವ್ಯವಸ್ಥೆ ಮಾಡಿ ಮಾರ್ಕೆಟ್ ಬೆಲೆ ಯಾರ ಮನೇಲಿ ಕೊಡ್ತೇವೆ? ಸರ್ಕಾರ ದುಡ್ಡೇ ಕೊಡೋದು. ಇವ್ರು ಕೊಂಡ್ಕೊಳ್ತಾ ಇರೋದು 12,000. ಆದ್ರೆ ಒಂದ್ ನಿಮಿಷ ನೋಡಿ, ಇದೇ ಅಧ್ಯಕ್ಷರೇ. ಆಯ್ತು, ಮತ್ತೆ ನೀವು ಬೇರೆ ಕೊಬ್ಬರಿ ಸಂಬಂಧಪಟ್ಟ ಮಾತಾಡಿ. ಒಂದ್ ನಿಮಿಷ ನಾನು ಹೇಳ್ತೀನಿ ತಡ್ರಿ. ಈಗ ಕೇಂದ್ರ ಸರ್ಕಾರನು ಕೊಡ್ತಾ ಇರೋದು ಇವತ್ತಿನ ಬೆಲೆ, ಇವತ್ತಿನ ಕೊಬ್ಬರಿ ಬೆಲೆ 10,000ಕ್ಕೆ ಹೋಗಿ ಐತಿ. ಇವ್ರು ತಗೋತಾ ಇರೋದು 12,000ಕ್ಕೆ. ಇವರು ಅಷ್ಟೇ ಕೊಡ್ತಾ ಇದ್ದಾರೆ. 1,500 ರೂಪಾಯಿನ ನಮ್ಮ ರಾಜ್ಯ ಸರ್ಕಾರನು ಸಹಾಯಧನ ಕೊಡ್ತಾ ಇದೆ. ಒಟ್ನಲ್ಲಿ ರೈತರಿಗೆ ಅನುಕೂಲ ಆಗ್ತಾ ಇದೆ. ಈಗ ಇಲ್ಲಿ ಸಮಸ್ಯೆ ಏನ್ ಬಂದಿರೋದು, ಕೊಬ್ಬರಿನ ಖರೀದಿ ಮಾಡಕ್ಕೆ ಆದೇಶ ಕೊಟ್ರು. ಆದೇಶ ಕೊಟ್ಟಾದ್ಮೇಲೆ ಕೊಬ್ಬರಿ ರಾತ್ರಿ ಬಂದ್ಬಿಟ್ಟು ಎಲ್ಲರೂ ಒಂದೇ ಒಂದು ಕಂಪ್ಯೂಟರ್ ಲ್ಯಾಪ್ಟಾಪ್ ಕಳಿಸಿದ್ರೆ 5-6 ಲ್ಯಾಪ್ಟಾಪ್ ಅನ್ನ ಉಪಯೋಗಿಸಿ ಯಾರ ಹತ್ರ ಇದಾವೆ ಸ್ಟಾಕ್ ಕೊಬ್ಬರಿ ಅವ್ರವನ್ನ ಕಂಪ್ಯೂಟರ್ ನಲ್ಲಿ ಆನ್ಲೈನ್ ಇದ್ ಮಾಡಿದ್ದಾರೆ, ಹೆಸರು ನೋಂದಾಯಿಸಿದ್ದಾರೆ. ನಿಜವಾದ ರೈತ ಚೀಟಿ ಹಿಡ್ಕೊಂಡು ಅಲ್ಲೇ ಇದ್ದಾನೆ, ಆ ಮಾರ್ಕೆಟ್ ಯಾರ್ಡ್ ಮುಂದ್ಗಡೆ ಚೀಟಿ ಹಿಡ್ಕೊಂಡು ನಿತ್ಯ ಅವನೇ. ಇದ್ದಕ್ಕಿದ್ದಂಗನೆ ಕ್ಲೋಸ್ ಆಯ್ತು. ಎಷ್ಟು ಇವ್ರು ತಗೊಳಕ್ ಕೊಟ್ಟಿರೋದೆಷ್ಟು? 6.5 ಲಕ್ಷ ಕ್ವಿಂಟಾಲ್ ಅಷ್ಟೇ ತಗೊಳಕ್ ಕೊಟ್ಟಿರೋದು. 6.5 ಲಕ್ಷ ಕ್ವಿಂಟಾಲ್ ಅಲ್ಲ, 15 ಲಕ್ಷ ಕ್ವಿಂಟಾಲ್ ಅನ್ನ ಕೊಟ್ರೆ ಮಾತ್ರ ಈ ಏನು 20 ಕ್ವಿಂಟಾಲ್ ಒಬ್ಬ ಮನುಷ್ಯನಿಗೆ, ಒಬ್ಬ ರೈತನಿಗೆ 20 ಕ್ವಿಂಟಾಲ್ ಅನ್ನ ತಗೋಬೇಕು ಅಂತಕ್ಕಂಥ ನಿರ್ಣಯ ಮಾಡಿದೆ ಕೇಂದ್ರ ಸರ್ಕಾರ. ಆ 20 ಕ್ವಿಂಟಾಲ್ ಅನ್ನ ತಗೋಬೇಕಾದ್ರೆ 15 ಲಕ್ಷ ಕ್ವಿಂಟಾಲ್ ಕೊಬ್ಬರಿಯನ್ನ ಖರೀದಿ ಮಾಡಬೇಕು. ಇಲ್ಲಿ ಯಾತಕ್ಕೋಸ್ಕರ ಈಗ ದಂಗೆ ಎದ್ದಿದ್ದಾರೆ ರೈತರು ಅಂತಂದ್ರೆ, ಇವರು ನಿಜವಾದ ರೈತರು ಇನ್ನೂ ಅಲ್ಲಿ ಹತ್ರಕ್ಕೆ ಹೋಗಿಲ್ಲ. ಅಷ್ಟ್ರೊಳಗನೆ ಈ ಡೂಪ್ಲಿಕೇಟ್ ಇವರೆಲ್ಲ ಸೇರ್ಕೊಂಡು, ಯಾರ್ಯಾರು ಸೇರ್ಕೊಂಡಿದಾರೋ ಸೇರ್ಕೊಂಡ್ಬಿಟ್ಟು ಈ ನಿಜವಾದ ರೈತ ಚೀಟಿ ಹಿಡ್ಕೊಂಡು ಅಲ್ಲೇ ನಿಂತಿದ್ದಾನೆ. ಇವರೆಲ್ಲ ಕ್ಲೋಸ್ ಆಯ್ತು, ನೀವು ಕೊಟ್ಟ 6.5 ಲಕ್ಷ ಕ್ಲೋಸ್ ಆಯ್ತು ಅಂತೇಳಿ ಹೋಗಿದ್ದಾರೆ. ಈಗ ಕೇಂದ್ರ ಸರ್ಕಾರ 15 ಲಕ್ಷಕ್ಕಾದ್ರೂ, ಕೊನೆ ಪಕ್ಷ 15 ಲಕ್ಷಕ್ಕಾದ್ರೂ ತಗೊಳ್ತಕ್ಕಂಥ ಹೆಚ್ಚುವರಿ ತಗೊಳ್ತಕ್ಕಂಥ ನಿರ್ಣಯವನ್ನ ಕೇಂದ್ರ ಸರ್ಕಾರ ಇವತ್ತು ಮಾಡಲೇಬೇಕಾಗಿದೆ.
ಅದಕ್ಕೆ ರಾಜ್ಯ ಸರ್ಕಾರನು 1.5 ಲಕ್ಷ ಟನ್ 1.5 ಲಕ್ಷ ಅಲ್ಲ, ಅದೇ ಅಷ್ಟು ಇಷ್ಟು ಅಂತ ಅಲ್ಲ, ಎಷ್ಟು 20 ನೀವೇನ್ ಹೇಳಿದ್ರಿ, 1 ಎಕರೆಗೆ 6.5 ಕ್ವಿಂಟಾಲು ಇಲ್ಲವೇ 20 ಕ್ವಿಂಟಾಲು ಒಬ್ಬ ಮನುಷ್ಯನಿಗೆ ಅಂತ ಹೇಳಿದ್ರಿ. ಆ 20 ಕ್ವಿಂಟಾಲು ಇಲ್ಲ 6.5 ಅವನ ಪಾಣಿ ಮೇಲೆ ಇರ್ತಕ್ಕಂಥದ್ದಕ್ಕೆ 6.5 ಕ್ವಿಂಟಾಲ್ ಅಂತ ಏನ್ ಹೇಳಿದ್ರಿ, ಅದ್ರ ಪ್ರಕಾರ ತಗೋಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ, ನಮ್ಮ ಒತ್ತಾಯ. ಇದನ್ನ ಕೇಂದ್ರ ಸರ್ಕಾರ ದಯಮಾಡಿ ಕೂಡಲೇ ಇದು ಮಾಡಬೇಕು. ಮತ್ತೀಗೇನು ಮಾಡಿದ್ದಾರೆ, ಹೆಬ್ಬೆಟ್ಟನ್ನ ಒತ್ತಿ ಡೂಪ್ಲಿಕೇಟ್ ರೈತರು ಎಲ್ಲ ಖರೀದಿ ಮಾಡಿದ್ದಾರೆ, ಆ ಖರೀದಿ ಮಾಡಿರ್ತಕ್ಕಂಥದ್ದನ್ನ ರದ್ದು ಮಾಡಿ, ಅವ್ರು ಯಾರು ಆ ರೀತಿ ಮಾಡೋದಕ್ಕೆ ಕಾರಣಕರ್ತರಾಗಿದ್ದಾರೆ ಅವ್ರನ್ನ 6 ಜನ ಸಸ್ಪೆಂಡ್ ಮಾಡಿ ಅಂತ ನಿನ್ನೆ ಸಚಿವರು ಹೇಳಿದ್ರು. ಇನ್ನೂ ಎಷ್ಟು ಜನ ಅದ್ರಲ್ಲಿ ಭಾಗಿಗಳಾಗಿದ್ದಾರೆ ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿ, ಮುಂದೆ ಯಾವುದೇ ಕಾರಣದಿಂದ ನಿಜವಾದ ರೈತನಿಗೆ ಆ ಬೆಲೆ ಸಿಗ್ತಕ್ಕಂಥ ನಿರ್ಣಯವನ್ನ ತಗೋಬೇಕು. ಇದಕ್ಕೆ ಈ ಕೂಡಲೇ ಕೇಂದ್ರ ಸರ್ಕಾರ ಧಾವಿಸಿ 6.5 ಲಕ್ಷ ಟನ್ ಇರ್ತಕ್ಕಂಥದ್ದನ್ನ ಕೊನೆ ಪಕ್ಷ ಒಂದು 15 ಲಕ್ಷ ಟನ್ 15,000 ಲಕ್ಷ ಟನ್ 15 ಲಕ್ಷ ಟನ್ ಕೊಬ್ಬರಿನ ಖರೀದಿ ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅನ್ನೋದು ನಮ್ಮ ಒತ್ತಾಯವೇ ಹೊರತು ನಮ್ದು ಇನ್ನೇನು ಇಲ್ಲ. ನಾವು ರೈತರ ಆ ಭಾಗದಿಂದ ಬಂದಿರೋದ್ರಿಂದ, ನಮ್ಮ ವಾಣಿಜ್ಯ ಬೆಳೆ ಕೊಬ್ಬರಿನೇ ಆಗಿರೋದ್ರಿಂದ ಅದನ್ನೇನಾದ್ರೂ ಮಾಡಿ ನಾವು ಮಾಡ್ಲೇಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಸರಿ, ಬಾಲಕೃಷ್ಣ ಮನವಿಯನ್ ಮಾಡ್ತಾ ಇದ್ದೀನಿ, ಒತ್ತಾಯ ಮಾಡ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.